ಮೌಲ್ಯ ಅಮ್ಮು ಏನು ಮಗಳೇ 10 o'clock ಆಯಿತು 9:30. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ತಾತ ಬಂತು ನಮ್ಮ ಮನೆಯವರು ಬಂದರು. ಇವಾಗ ತಿಂಡಿಗೆ ರೆಡಿ ಮಾಡಬೇಕು. ನಾನಿವತ್ತು ಚಪಾತಿ ಮಾಡಿದ್ದೀನಿ. ಚಪಾತಿಗೆ ತರಕಾರಿ ಸಾಂಬಾರು ಮಾಡಿದ್ದೆ. ಹಾಗೆ ನನ್ನ ಮಗಳು ಅಮ್ಮ ಮೊಟ್ಟೆ ಬುರ್ಜಿ ಮಾಡಿಕೊಡು ಅಂತ ಹೇಳಿದ್ಲು. ಸಂಡೇ ಆದರೆ ಏನಾದರೂ ಒಂದು ಅದು ಇದು ಮಾಡು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೋಸ್ಕರ ಸಿಂಪಲಾಗಿ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಟೊಮೆಟೊ ಸ್ಮೂತ್ ಆದಮೇಲೆ ಅದಕ್ಕೆ ಅರಿಶಿನ ಉಪ್ಪು ಹಾಕಿ 3 ಟೊಮೆಟೊ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಇದ್ದರೆ ಕ್ವಾಂಟಿಟಿನ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ. ಅದಕ್ಕೆ ಸ್ವಲ್ಪ ಖಾರ ಪುಡಿ ಧನಿಯಾ ಪೌಡರ್ ಹಾಕ್ಕೊಂಡು ಅವಳಿಗೆ ತಿಂಡಿ ಹಾಕ್ಕೊಟ್ಟೆ. ಇವತ್ತು ಸಂಡೇ ಆಗಿದ್ದರಿಂದ ರಜಾ ಮಾಡಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದೇ ಸಲ ಎಲ್ಲ ಮಾಡೋಕ್ಕಾಗಲ್ಲ, ಆಲ್ರೆಡಿ ನನಗೆ ಸೊಂಟ ನೋವಿದೆ. ಅದಕ್ಕೋಸ್ಕರ ಇವತ್ತೊಂದು ರೂಮ್ ಮುಗಿಸ್ಕೊಳ್ತೀನಿ ನಾನು ಫಸ್ಟು. ನಮ್ಮನೆಯವರಿಗೂ ಸ್ವಲ್ಪ ಸೊಂಟ ನೋವಿದೆ, ಅದಕ್ಕೋಸ್ಕರ ಅವರು ಮಾಡ್ಕೊಡೋಕ್ಕಾಗಲ್ಲ, ನಾನೊಬ್ಬಳೇ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ತೀನಿ. ಹಾಗೆ ಇವತ್ತು ನಾನೊಬ್ಬಳೇ ಅಲ್ವಾ, ಹಾಗಾಗಿ ವೀಡಿಯೋನೂ ಮಾಡೋಕ್ಕಾಗಲ್ಲ ನನಗೆ. ಹಾಗಾಗಿ ನಾನು ಈಗ ಕ್ಲೀನ್ ಮಾಡೋಣ ಅಂತ ಮಾತಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಬ್ರಷ್ ತಂದು ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೆ ವೀಡಿಯೋದಲ್ಲಷ್ಟೇ, ಇವಾಗ ಕಿಟಕಿ ಬಾಗಿಲು ಎಲ್ಲ ಕ್ಲೀನ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಬ್ರಷ್ ಅಲ್ಲಿ ಇಟ್ಟಿದ್ದೆ ಅಲ್ವಾ, ಅದನ್ನು ತೊಗೊಂಡ್ಬಂದು ಎಲ್ಲ ಅವನೇ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ನಾನು ಸೋಕೇಶ್ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇನ್ನೇನು ಮುಗಿತಾ ಬಂತು. ನಾನು ಇದು ಲಾಸ್ಟಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ, ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ತಾಯಿದ್ಲು ನನ್ನ ಮಗಳು. ಒಂದ್ಸಲಿ ಏನಾದರೂ ನಾನು ತಕ್ಕೊಂಡ್ರೆ ಅದು ಮುಗಿಯೋ ತನಕ ಬಿಡಲ್ಲ. ನಮ್ಮ ಮನೆಯವ್ರು ಬೈತಾ ಇದ್ದಾರೆ ಸ್ವಲ್ಪ ಮಾಡ್ಕೋ ಅಂತ. ಹಾಗೆ ಎಲ್ಲ ಮಾಡಿ ಸುಸ್ತಾಗಿತ್ತು. ಹಾಗೆ ನಮ್ಮ ಮನೆಯವರಿಗೆ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಜ್ಯೂಸ್ ಮಾಡ್ತಾಯಿದ್ದೆ. ಏನು ಗೊತ್ತಾ, 1 ಗ್ಲಾಸ್ ನಾನು ವಾಟರ್ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ವಾಟರ್, ತುಂಬ ಏನಲ್ಲ, ಸ್ವಲ್ಪ ಬಿಸಿ ವಾಟರ್. ಅದಕ್ಕೆ ನಮ್ಮ ಮನೇಲಿ ಬೆಳೆದಂಥ ದಾಸವಾಳದ ಹೂವು ಇತ್ತಲ್ವ, ಅದನ್ನು ಒಂದು 2 ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೆಮನ್ ಹಾಕ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಇದನ್ನು ಬೆಳಿಗ್ಗೆ ಹೊತ್ತು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ನನಗೆ ಕೊಡಮ್ಮ ಅಂತ ಹೇಳ್ತಾಯಿದ್ಲು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು. ಅದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ನಾನು ಶುಗರ್ ಹಾಕ್ಕೊಂಡಿಲ್ಲ, ಬರೀ ದಾಸವಾಳದ ಹೂವು ಮತ್ತು ಬಿಸಿ ನೀರು, ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರಿದ್ದರು. ಎಂಥ ಜ್ಯೂಸ್ ಅಂತ ಅವ್ರಿಗೆ ಹೇಳಿಲ್ಲ ನಾನು, ಅದಕ್ಕೆ ಏನು ಜ್ಯೂಸು ಅಂತ ಇದು ಮಾಡ್ತಾಯಿದ್ದಾರೆ. ಹೇಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಮ್ಮ ಪಕ್ಕದ ಮನೆಯವಳು ಅಷ್ಟೇ, ನಮ್ಮ ಪಕ್ಕದ ಮನೆ ಮಗಳವಳು, ಅವಳು ನಾನು ಕುಡಿತೀನಿ ಅಂತಿದ್ಲು. ಅವಳಿಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಎಲ್ಲರೂ. ತುಂಬ ಇಷ್ಟಪಟ್ಟು ಕುಡಿದ್ರು. ಇದು ತುಂಬಾ ಹೆಲ್ದಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜ್ಯೂಸ್ ಎಲ್ಲ ಕುಡ್ದಾಯಿತು. ಈಗ ಮಧ್ಯಾಹ್ನದ ಊಟ ಮುಗಿಸ್ಕೊಳ್ತಾ ಇದ್ದೀನಿ. ಬೇಗ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಅವನ್ನ ಮಲಗಿಸ್ಕೊಂಡ್ಬಿಟ್ಟೆ. ಹಾಗೆ ನೋಡಿ, ಇದು ನಾನು ಫಸ್ಟ್ ನಟ್ಟಿದ್ದು ಫಸ್ಟ್ ಹೂ ಬಿಡ್ತಾ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನೆಲ್ಲ ಪಾಟಿಗೆ ಹಾಕಿರೋದು, ನಮ್ಮ ಮನೇಲಿ ಜಾಗ ಇಲ್ಲ, ಹಾಗಾಗಿ ಎಲ್ಲ ಪಾಟಿಗೆ ಹಾಕಿದ್ದೀನಿ. ಹಾಗೆ ಇದೆಲ್ಲ ನೋಡಿ ಫುಲ್ಲು ಹೋಗಿಬಿಟ್ಟಿದೆ. ಅದಕ್ಕೆ ಎಲ್ಲ ಕಟ್ ಮಾಡಿ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ ಹಾಕೋಣ ಅಂತ. ಸ್ವಲ್ಪ ಪಾಟ್ ಅಷ್ಟೇ, ನಾನೆಲ್ಲ ಒಂದೇ ಸಲ ಮಾಡೋಕ್ಕೆ ಹೋಗಲ್ಲ, ನನಗೆ ಆಗೋದು ಇಲ್ಲ. ಅದಕ್ಕೆ ಸ್ವಲ್ಪ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಹಾಗೆ ನನ್ನ ಕೆಲಸ ಇಲ್ಲಿಗೆ ಮುಗೀತು. ಅಷ್ಟೊತ್ತಿಗೆ ನನ್ನ ಮಗ ಎದ್ದ, ಹಾಗಾಗಿ ಹೋದ್ವಿ. ಅಷ್ಟೊತ್ತಿಗೆ ನನ್ನ ಮಗಳು ಅಮ್ಮ ಪಾನಿಪುರಿ ತಿನ್ಕೊಬರೋಣ ಅಂತ ಹಠ ಮಾಡ್ತಿದ್ಲು. ಅದಕ್ಕೋಸ್ಕರ ಹೋಗೋಣ ಅಂತ ಹೊರಟಿದ್ದೀವಿ. ನನ್ನ ಮಗನೂ ಎದ್ದಿದ್ದ. ನಾವು ಮತ್ತು ನಮ್ಮ ಪಕ್ಕದ ಮನೆಯವರು ಬಂದಿದ್ದರು. ಹಾಗಾಗಿ ಎಲ್ಲ ಒಟ್ಟಿಗೆ ಪಾನಿಪುರಿ ಹಾಗೆ ಸುತ್ತಾಡಿಕೊಂಡು ಪಾನಿಪುರಿ ತಿನ್ಕೊಂಡು ಬರೋಣ ಅಂತ. ನಾವು ಯಾವಾಗಲೂ ಏನು ಹೋಗಲ್ಲ, ತುಂಬ ಟೈಮ್ ಆಗಿತ್ತು ತಿಂದು. ಅದಕ್ಕೋಸ್ಕರ ಇವತ್ತು ಸಂಡೇ ಮಕ್ಕಳನ್ನೆಲ್ಲೂ ಕರ್ಕೊಂಡು ಹೋಗಿಲ್ಲ ಅಲ್ವಾ, ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೇಳಿ ಈಗ ಟೈಮು 6:30 ಆಗಿದೆ. ಈಗ ಹೊರಟಿದ್ದೀವಿ ನೋಡಿ. ನಾನು ಮಸಾಲೆ ಪುರಿ ತೊಗೊಂಡೆ, ಮಕ್ಕಳು ಇಬ್ಬರು ಪಾನಿಪುರಿ ತೊಗೊಂಡ್ರು. ಹಾಗೆ ನಮ್ಮ ಪಕ್ಕದ ಮನೆಯವರು ಅವರು ಅಷ್ಟೇ ಮಸಾಲ ತೊಗೊಂಡ್ರು, ನಮ್ಮ ಮನೆಯವರು ಮಸಾಲ ತೊಗೊಂಡ್ರು. ಅಷ್ಟೊತ್ತಿಗೆ ಫ್ರೆಂಡ್ಶಿಪ್ ಡೇ ಅಲ್ವಾ, ಅದಕ್ಕೋಸ್ಕರ ನನ್ನ ಮಗಳು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಬೇಕು ಅಂತ ಹೇಳಿ ಅಲ್ಲೇ ತೊಗೊಂಡು ಬಂದಿದ್ಲು. ಹಾಗೆ ಇವಳು ಸೇರಿಕೊಂಡು ಕಟ್ಕೊಂಡ್ರು. ಅಷ್ಟೊತ್ತಿಗೆ ಅನ್ನ ಮತ್ತು ಸಾಂಬಾರು ಮಾಡಿದ್ದೆ ಇವತ್ತಿಂದ ಊಟ, ಅದೇ ಇವತ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.